ನಮಸ್ಕಾರ, ನಾನು ನಿಮ್ಮ ಶಶಿ ಬೆಳ್ಳಾಯರು. ಫುಡ್ ಟ್ರಾವೆಲ್ ವಿತ್ ಶಶಿ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಹೇಳ ಹೊರಟಿರೋದು ನಾಟಿ ಕೋಳಿ ಸುಕ್ಕ ಹೇಗೆ ಮಾಡ್ತೀವಿ ಅನ್ನೋದನ್ನು. ಬನ್ನಿ ತಿಳ್ಕೊಳ್ಳೋಣ. ಅಂದಾಜು 2-2.5 kg ತೂಕದ ನಾಟಿ ಕೋಳಿನ ನಾವು ತಗೊಂಡಿದ್ದೀವಿ. ಇದನ್ನು ಮೊದಲು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಈ ಸೌದೆ ಏನಿದೆ ಈ ಬೆಂಕಿಯಲ್ಲಿ ಇದನ್ನು ಸ್ವಲ್ಪ ಸುಡಬೇಕು. ಆನಂತರ ನಾಟಿ ಕೋಳಿನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಬೇಕಾದ ಸೈಜ್, ನಿಮ್ಗೆ ಯಾವ ಸೈಜ್ ಬೇಕು, ಮೀಡಿಯಮ್ ಸೈಜ್ ಆಗಿದ್ದರೆ ಮೀಡಿಯಮ್ ಸೈಜ್ ಅಥವಾ ಅದಕ್ಕಿಂತ ದೊಡ್ಡ ಸೈಜ್ ಏನು ಬೇಕು ಅದರ ಇದಕ್ಕೆ ಚೆನ್ನಾಗಿ ಕತ್ತರಿಸಬೇಕು. ಆನಂತರ ನಾನಿವತ್ತು ನಿಮಗೆ ಕಟ್ಟಿಗೆ ಒಲೆಯಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಒಂದು ಮಣ್ಣಿನ ಪಾತ್ರೆ ತಗೋಬೇಕು ಮುಖ್ಯವಾಗಿ, ಯಾಕಂದರೆ ಈ ಕೋಳಿ ಮೀನು ಏನು ಮಾಡಬೇಕಿದ್ರೂ ಮಣ್ಣಿನ ಪಾತ್ರೆನ ತಗೊಳ್ಳಿ. ಮಣ್ಣಿನ ಪಾತ್ರೆಯಲ್ಲಿ ಒಂದು 5-6 ಚಮಚದಷ್ಟು ಶುದ್ಧ ಅಂದರೆ ತೆಂಗಿನ ಎಣ್ಣೆ, ಕೊಬ್ಬರಿ ಎಣ್ಣೆ, ಏನು ಗಾಣದ ಎಣ್ಣೆ ಬರುತ್ತೆ ಅದನ್ನು ತಗೊಳ್ಳಿ. ಅದಕ್ಕೆ ಒಂದು ಇಡೀ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ, ಅದೇ ರೀತಿ 2 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆಯನ್ನು ಹಾಕಿಬಿಡಿ. ಅದಕ್ಕೆ ಚೆನ್ನಾಗಿ ಕತ್ತರಿಸಲ್ಪಟ್ಟ 3-4 ಅಂದರೆ ಮೀಡಿಯಮ್ ಸೈಜ್ನ ಆನಿಯನ್ ತಗೊಳ್ಳಿ. ನೀರುಳ್ಳಿನ ಚೆನ್ನಾಗಿ ಕತ್ತರಿಸ್ಬಿಟ್ಟು ಅದಕ್ಕೆ ಹಾಕಿ. ಈ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ತೆಂಗಿನ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋ ತನಕ ಚೆನ್ನಾಗಿ ಹುರಿದ್ಕೋಬೇಕು. ಈ ಈರುಳ್ಳಿ ಗೋಲ್ಡನ್ ಬ್ರೌನ್ ಬಣ್ಣ ಬರೋಕ್ಕೆ ಒಂದು ಕಮ್ಮಿ ಅಂದರೆ ಒಂದು 6-7 ನಿಮಿಷ ತಗೊಳುತ್ತೆ. ಒಂದು 6-7 ನಿಮಿಷ ತನಕ ಚೆನ್ನಾಗಿ ಒಳ್ಳೆ ಫ್ಲೇಮಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳಿ. ಆನಂತರ ಇದು ನೀರುಳ್ಳಿ ರೆಡಿ ಆದಮೇಲೆ ಇದಕ್ಕೆ ಕತ್ತರಿಸಲ್ಪಟ್ಟ ಈ ಚಿಕನ್ ಏನಿದೆ, ಈ ಕೋಳಿ ಮಾಂಸನ ಚೆನ್ನಾಗಿ ಹಾಕಿಬಿಡಿ. ಆ ನಂತರ ಏನಿದೆ ಈ ಮಣ್ಣಿನ ಪಾತ್ರೆನ ಚೆನ್ನಾಗಿ ಹಿಡ್ಕೊಂಡು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಈ ಈರುಳ್ಳಿ, ಬೆಳ್ಳುಳ್ಳಿ, ಈ ಮಸಾಲೆ ಏನಿರುತ್ತೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ಒಂದು ದೊಡ್ಡ ಚಮಚ ಅಂದರೆ ನಮಗೆ ಎಷ್ಟು ಉಪ್ಪು ಬೇಕು ಅಷ್ಟು ದೊಡ್ಡ ಚಮಚದಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಗುಚಿಬಿಡಿ. ಆನಂತರ ಇದಕ್ಕೆ ಅರಶಿನ ಅಂದರೆ ಒಂದು ದೊಡ್ಡ ಚಮಚದಲ್ಲಿ ಒಂದು ಅರ್ಧ ಚಮಚ ಸಾಕು, ಇಲ್ಲಾಂದರೆ ಸ್ವಲ್ಪ ಸಣ್ಣ ಚಮಚ ಆಗಿದ್ದರೆ 1 ಚಮಚ ಅರಶಿನ ಹಾಕಿ ಚೆನ್ನಾಗಿ ಮಗುಚಿಟ್ಕೊಳ್ಳಿ. ಆನಂತರ ಬಾಯಿ ಮುಚ್ಚಿ ಈ ಕೋಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಯಿ ಮುಚ್ಚಿ ಸುಮಾರು ಒಂದು 10-20 ನಿಮಿಷಗಳ ಕಾಲ ಬೇಯಿಸಿ. ಅಂದರೆ ಒಮ್ಮೆಲೇ ಬೇಯಿಸ್ಕೋಬೇಡಿ. 10-20 ನಿಮಿಷಗಳ ಕಾಲ ಅಂದರೆ ಕಮ್ಮಿ ಅಂದರೂ ಒಂದು 2-3 ಸರಿ ಆದರೂ ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ಮಗುಚಿ ನೋಡಿ. ಅಂದರೆ ಕೆಲವೊಮ್ಮೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ, ಅದಕ್ಕಾಗಿ. ಆ ನಂತರ ಒಂದು ಖಾರ ಇರುವಂಥ ಬ್ಯಾಡಗಿ ಮೆಣಸು, ಒಂದು 20-25 ಬ್ಯಾಡಗಿ ಮೆಣಸನ್ನು ತೆಗೆದುಕೊಳ್ಳಿ. ಒಂದು 6 ಚಮಚದಷ್ಟು ಕೊತ್ತಂಬರಿ, ಒಂದು 2-3 ಚಮಚದಷ್ಟು ಜೀರಿಗೆ, ಒಂದು ಸ್ವಲ್ಪ ಮೆಂತ್ಯ, 1/2 ಸ್ಪೂನ್ನಷ್ಟು ಓಂಕಾಳು, ಅಂದರೆ ಅದೇ ರೀತಿ 1/2 ಸ್ಪೂನ್ನಷ್ಟು ಸಾಸಿವೆ ಮತ್ತು ಒಂದು 7-8 ಎಸಳು ಬೆಳ್ಳುಳ್ಳಿ ಎಲ್ಲವನ್ನು ತೆಗೆದುಕೊಂಡು ಒಂದು ಬಾಣಲೆಯಲ್ಲಿ ಒಂದು 2-3 ಚಮಚದಷ್ಟು ಕೊಕೊನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಸಾಲೆ ತಯಾರಿಸಿ. ನಂತರ ಈ ಚಿಕನ್ ಬೆಂದಿರುತ್ತೆ ಏನು ನೋಡಿ, ಅದಕ್ಕೆ ಮಸಾಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ತೆಂಗಿನಕಾಯಿ, ಮೀಡಿಯಮ್ ಸೈಜ್ ಒಂದು ತೆಂಗಿನಕಾಯಿ ಏನಿದೆ ಅದನ್ನು ತುರಿದಿಟ್ಕೊಳ್ಳಿ. ಈ ಮಸಾಲದೊಟ್ಟಿಗೆ ಒಂದು 5 ನಿಮಿಷ ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಚಿಕನ್ನ ಈ ತೆಂಗಿನಕಾಯನ್ನು ಸೇರಿಸಿ. ಆನಂತರ ಕೊನೆಗೆ ಏನು ಮಾಡಬೇಕಂದ್ರೆ ಇದಕ್ಕೆ ಒಂದು 2 ಚಮಚದಷ್ಟು ಕೊಕೊನಟ್ ಆಯಿಲ್, ಏನು ಶುದ್ಧ ಕೊಕೊನಟ್ ಆಯಿಲ್ ಏನಿರುತ್ತೆ ಅದನ್ನು ಸೇರಿಸಿ ಮಿಕ್ಸ್ ಮಾಡಿ. ಹಾಗೆ ಒಂದು ಅಂದರೆ ಮಸಾಲೆ ಏನಿರುತ್ತೆ, ಈ ಹಸಿ ಮಸಾಲೆ ಏನಿರುತ್ತೆ ಅದನ್ನು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ನಾಟಿ ಕೋಳಿ ಸುಕ್ಕ ಡ್ರೈ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಕಾರಣಕ್ಕೂ ನೀವು ನೀರನ್ನು ಸೇರಿಸೋಕ್ಕೆ ಹೋಗಬೇಡಿ. ನೀರು ಸೇರಿಸಿದರೆ ಮಸಾಲದ ಇದು ಟೇಸ್ಟ್ ಬೇರೆ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನೀರು ಸೇರಿಸಬೇಡಿ. ಈಗ ನಾಟಿ ಕೋಳಿಯ ಸುಕ್ಕ ರೆಡಿ ಆಗುತ್ತೆ. ಇದನ್ನು ನೀರುದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಇದರ ಜೊತೆ ಸೇರಿಸಿ. ಯಾವತ್ತು ನಾಟಿ ಕೋಳಿ ಸುಕ್ಕ ಈ ಥರ ಮಾಡುವಾಗ ಕೊಕೊನಟ್ ಆಯಿಲನ್ನೇ ಯೂಸ್ ಮಾಡಿ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿ. ಇನ್ನೊಂದು ಅದ್ಭುತವಾದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.